ಗುಡ್ ಈವ್ನಿಂಗ್ ಎವ್ರಿ ಒನ್. ಜೀವನದ ವಾಕ್ಯ 10ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 90ನೇ ಕೀರ್ತನೆ 1ರಿಂದ 3 ವಚನವರೆಗೆ ನಾವು ನೋಡಿಕೊಳ್ಳೋಣ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀ. ಆಮೇಲೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಮೋಶೆಯು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆ ಏನಂದರೆ, ಯೆಹೋವನೇ, ದೇವರೇ, ನೀನೇ ನನ್ನ ವಾಸಸ್ಥಾನವಾಗಿದೆಯಾ. ನಾವೆಲ್ಲರೂ ಈ ಲೋಕದಲ್ಲಿರ್ಬೋದು, ನಮ್ಮ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ಬೋದು. ನಮ್ಮ ಚಿಕ್ಕ ಮನೆ ಇರ್ಬೋದು, ಗುಡಿಸ್ಲಿರ್ಬೋದು, ಅಥವಾ ಅರಮನೆಗಳಿರ್ಬೋದು, ಎಲ್ಲ ವಾಸ ಮಾಡ್ತಾ ಇರ್ಬೋದು ಈ ಲೋಕದಲ್ಲಿ. ಆದರೆ ಇದು ನಮ್ಮ ಒಂದು ಶಾಶ್ವತವಾದಂತಹ ವಾಸಸ್ಥಾನವಲ್ಲ. ಒಂದು ದಿನ ನಾವೆಲ್ಲರೂ ಸಹ ಈ ಒಂದು ಲೋಕವನ್ನು, ನಾವು ವಾಸ ಮಾಡುವಂತಹ ಸ್ಥಳವನ್ನು ನಾವೆಲ್ಲ ಬಿಟ್ಟು ಹೋಗಬೇಕಾಗಿದೆ. ಅದಕ್ಕಾಗಿ ಮೋಶೆ ಪ್ರಾರ್ಥನೆ ಮಾಡ್ತಿದ್ದಾನೆ, ಯೆಹೋವನೇ, ನೀನೇ ನನ್ನ ವಾಸಸ್ಥಾನವಾಗಿದೆಯಾ. ಅದು ಮಾತ್ರವಲ್ಲದೆ ಆತನು ಹೇಳ್ತಾ ಇದ್ದಾನೆ, ಬೆಟ್ಟಗಳು ಉಂಟಾಗುವುದಕ್ಕಿಂತ ಮುಂಚೆ, ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚೆ, ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮೋಶೆ ಆತನ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾನೆ, ದೇವರೇ, ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರಾಗಿದ್ದೀಯ. ನಿನ್ನ ಹೊರತು ಬೇರೆ ಯಾವ ದೇವರುಗಳಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರಾದ ಯೇಸು ಕ್ರಿಸ್ತನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆತನು ಯಾವಾಗಲೂ ಇರುವ ಆತನಾಗಿದ್ದಾನೆ. ಆತನು ಇದ್ದಾತನು, ಭೂತಕಾಲದಲ್ಲಿ ಇದ್ದಾತನು, ವರ್ತಮಾನದಲ್ಲಿ ಇರುವಾತನು, ಭವಿಷ್ಯದಲ್ಲೂ ಆತನು ಇರುವಂತಹ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನು ಯುಗ ಯುಗಾಂತರಗಳಲ್ಲೂ ಆತನು ಜೀವಿಸುವ ಆತನಾಗಿದ್ದಾನೆ ಮತ್ತು ಯುಗ ಯುಗಾಂತರಗಳಲ್ಲಿಯೂ ಆತನೇ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಈ ಭೂಮಿ ಉಂಟಾಗೋದಕ್ಕಿಂತ ಮುಂಚೆ, ಈ ಒಂದು ಬೆಟ್ಟಗಳು ಉಂಟಾಗೋದಕ್ಕಿಂತ ಮುಂಚೆ, ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚೆ ಆತನು ಯುಗ ಯುಗಾಂತರಗಳಲ್ಲಿ ಆತನು ಇದ್ದಾತನು, ಆತನೇ ದೇವರು ಎಂಬುದಾಗಿ ಇಲ್ಲಿ ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಆತನು ಹೇಳ್ತಿದ್ದಾನೆ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸ್ತಿ. ಅದರ ಅರ್ಥ ಏನಂತ ನಾವು ನೋಡುವಾಗ, ನಾವು ಆದಿಕಾಂಡದಲ್ಲಿ ನೋಡುವಾಗ ಮನುಷ್ಯರೆಲ್ಲರೂ ಸಹ ಆ ಒಂದು ಮಣ್ಣಿನಿಂದ ದೇವರು ನಮ್ಮನ್ನು ಉಂಟು ಮಾಡಿದರು, ಸೃಷ್ಟಿ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಲೋಕದ ಪ್ರಯಾಣವನ್ನು ನಾವೆಲ್ಲ ಮುಗಿಸಿದ ನಂತರ, ಈ ಲೋಕವನ್ನು ತ್ಯಜಿಸಿದ ನಂತರ, ನಮ್ಮ ಉಸಿರು ನಿಂತ ನಂತರ ನಾವೆಲ್ಲರೂ ಸಹ ಪುನಃ ಮಣ್ಣಿಗೆ ಸೇರುತ್ತೇವೆ. ಮಣ್ಣಿಂದಲೇ ಜನನ ಮತ್ತು ಮರಣದ ನಂತರ ನಾವು ಪುನಃ ಮಣ್ಣಿಗೆ ಸೇರುತ್ತೇವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ಈ ಎಲ್ಲ ವಿಷಯಗಳ ಮಧ್ಯದಲ್ಲಿ ನಾವೆಲ್ಲರೂ ನಿಜವಾದ ದೇವರಾದ ಯೇಸು ಕ್ರಿಸ್ತನನ್ನು ನಾವು ಕಂಡುಕೊಳ್ಳೋಣ, ಆತನನ್ನು ನಂಬೋಣ, ಆತನಿಗಾಗಿ ಜೀವಿಸೋಣ. ದೇವರು ನಮ್ಮ ಜೀವಿತಗಳಲ್ಲಿಟ್ಟಿರುವಂಥ ಉದ್ದೇಶ, ಆಲೋಚನೆ ಮತ್ತು ಚಿತ್ತವನ್ನು ನಾವೆಲ್ಲರೂ ಸೇರಿ ನೆರವೇರಿಸಿ ನಮ್ಮ ದೇವರಾದ ಒಂದು ಘನವುಳ್ಳ ನಾಮವನ್ನು ನಾವೆಲ್ಲರೂ ಮಹಿಮೆ ಪಡಿಸುವವರಾಗಿರೋಣ. ಇಲ್ಲಿ ಮೋಶೆ ಪ್ರಾರ್ಥನೆ ಮಾಡಿದ ಹಾಗೆ ದೇವರು ಸದಾಕಾಲ ಇರುವಾತನು, ಇದ್ದಾತನು, ಆತನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಆತನೊಬ್ಬನೇ ದೇವರು, ಸೃಷ್ಟಿಕರ್ತನು. ಅದಕ್ಕಾಗಿ ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ವಾಕ್ಯಗಳು ಜೀವವುಳ್ಳ ವಾಕ್ಯದೆ, ನಿಜವಾದ ವಾಕ್ಯವಾಗಿದೆ, ಸತ್ಯವುಳ್ಳ ವಾಕ್ಯವಾಗಿದೆ. ಅದಕ್ಕಾಗಿ ಇದನ್ನು ಸತ್ಯವೇದ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಒಂದು ಬಾಯಿಂದ ಬಂದಂತಹ ಮಾತುಗಳು. ಆತನ ವಾಕ್ಯಗಳಲ್ಲಿ ಏನಂದರೆ ಜೀವವಿದೆ. ಆತನ ವಾಕ್ಯಗಳಲ್ಲಿ ಒಂದು ಬಿಡುಗಡೆ, ಅದ್ಭುತ ಇದೆ. ಆತನ ವಾಕ್ಯದಲ್ಲಿ ಸ್ವಸ್ಥತೆ ಇದೆ. ಆತನ ವಾಕ್ಯದಲ್ಲಿ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಇದೆ. ಮತ್ತು ಆತನ ವಾಕ್ಯಗಳು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ಆತನ ವಾಕ್ಯಗಳು ನಮ್ಮ ಜೀವಿತಗಳು, ನಮ್ಮ ಕುಟುಂಬಗಳನ್ನು ಬದಲಾಯಿಸುವಂಥದ್ದಾಗಿದೆ. ಆತನ ವಾಕ್ಯವು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮಾಡುವಂತಹ ವಾಕ್ಯವಾಗಿದೆ ಪ್ರಿಯರೇ. ಆತನ ವಾಕ್ಯದಲ್ಲಿ ಜೀವವಿದೆ, ಶಕ್ತಿ ಇದೆ,
ಬಲ ಇದೆ, ಅದ್ಭುತಗಳು ಇದೆ, ಸ್ವಸ್ಥತೆ ಇದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನೊಬ್ಬನೇ ದೇವರು, ಯುಗ ಯುಗಾಂತರಗಳಲ್ಲಿಯೂ ಆತನೇ ದೇವರು, ಆತನಿಲ್ಲದೆ ಬೇರೆ ಯಾವ ದೇವರುಗಳಿಲ್ಲ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಆತನೇ ಸೃಷ್ಟಿಕರ್ತನು, ಎಲ್ಲ ಸೃಷ್ಟಿಗೆ ಎಲ್ಲ ಸಮಸ್ತಕ್ಕೂ ಆತನು ಒಡೆಯನಾಗಿದ್ದಾನೆ ಪ್ರಿಯರೇ. ಸೊ ಇದರ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ, ಈ ಸತ್ಯಕ್ಕಾಗಿ ನಾವು ಜೀವಿಸೋಣ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು ಆಲ್.